ನಮಸ್ಕಾರ ಎಲ್ಲರಿಗೂ. ಬನ್ನಿ, ಮೊಳಕೆ ಕಾಳು. ಮೊಳಕೆ ಕಾಳು ಅಂದ್ರೆ ಯಾರಿಗೆಲ್ಲ ಇಷ್ಟ? ಎಲ್ಲರಿಗೂ ಇಷ್ಟ. ಅದರಲ್ಲೂ ಪೌಷ್ಟಿಕಾಂಶವನ್ನು ಹೊಂದಿರುವಂತ ಮೊಳಕೆ ಕಾಳಿನಿಂದ, ಮೊಳಕೆ ಕಟ್ಟಿದ ಹುರುಳಿ ಕಾಳಿನಿಂದ ಇವತ್ತು 2 ರೀತಿಯ ರೆಸಿಪಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಅನ್ನಕ್ಕೆ ಮುದ್ದೆಗೆ ತುಂಬಾನೇ ರುಚಿಯಾದಂತ 2 ರೀತಿಯ ಸಾಂಬಾರ್ಗಳನ್ನ ಹೇಗ್ ಮಾಡೋದು, ಕಾಳು ಸಹ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. 1 ಮುದ್ದೆ ಉಣ್ಣೋರು 2 ಮುದ್ದೆನಾದ್ರೂ ಊಟ ಮಾಡ್ತಾರೆ, ಅಷ್ಟು ರುಚಿಯನ್ನ ಹೊಂದಿರುತ್ತೆ. ಬನ್ನಿ, ಇವತ್ತು ಡಿಫ್ರೆಂಟ್ ಆಗಿ ನಾನು ಮೊಳಕೆ ಕಾಳಿನಿಂದ 2 ರೀತಿಯ ಸಾಂಬಾರನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿ ಹಾಗೆ ಟೇಸ್ಟಿಯನ್ನು ಸಹ ಹೊಂದಿರುತ್ತೆ. ಬನ್ನಿ, ಇವಾಗ ಫಸ್ಟ್ ನಾನು ಹುರುಳಿಕಾಳನ್ನ ತಗೊಂಡಿದ್ದೀನಿ. ಹುರುಳಿಕಾಳನ್ನ ನಾನು ಬೆಳಗ್ಗೆ ನೆನ್ಸಿಟ್ರೆ ರಾತ್ರಿ ತನಕ ಸಂಜೆವರೆಗೂ ನೆನ್ಸಿಡ್ಬೇಕು. ಆಗ ಚೆನ್ನಾಗಿ ನೆಂದಿರುತ್ತೆ. ನೆಂದು ಅದನ್ನ ಬಟ್ಟೆಯಲ್ಲಿ ಕಟ್ಟಿಟ್ರೆ 2 ದಿನ, ಬೇಸಿಗೆಗಾಲ ಆದ್ರೆ 1 ದಿನ ಸಾಕು. ಆದ್ರೆ ಚಳಿಗಾಲ ಇರೋದ್ರಿಂದ 2 ದಿನ ಬಟ್ಟೆಯಲ್ಲಿ ಕಟ್ಟಿಟ್ರೆ ಹುರುಳಿಕಾಳು ಈ ರೀತಿಯಲ್ಲಿ ಮೊಳಕೆಯನ್ನ ಹೊಡೆದಿರುತ್ತೆ. ನೋಡಿ, ಈ ಮೊಳಕೆ ಹೊಡೆದಿರೋ ಹುರುಳಿ ಕಾಳಿಂದ ಇವತ್ತು ನಾನು 2 ರೀತಿಯ ಸಾಂಬಾರ್ಗಳನ್ನ ತೋರಿಸ್ತಾ ಇದ್ದೀನಿ. ಬನ್ನಿ, ಯಾವ್ಯಾವು ಅಂತ ನೋಡೋಣ. ತುಂಬಾನೇ ರುಚಿ ಹಾಗೆ ಟೇಸ್ಟಿನೂ ಇರುತ್ತೆ. ಫಸ್ಟ್ ಒಂದು ಕುಕ್ಕರ್ ಅನ್ನ ತಗೊಂಡು ಕುಕ್ಕರಿಗೆ ನಾನು ಅರ್ಧ ಹುರುಳಿ ಕಾಳನ್ನ ಹಾಕ್ತಾ ಇದ್ದೀನಿ. ಮೊಳಕೆ ಕಟ್ಟಿರೋ ಕಾಳನ್ನು ಸಹ ಹಾಕ್ತಾ ಇದ್ದೀನಿ. ನೋಡಿ, ಹಾಕಿ ಇದನ್ನ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು 1 ಲೋಟ ನೀರು, 1 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಉಪ್ಪತ್ತಿದ್ರೆ ಚೆನ್ನಾಗಲ್ವಾ ಕಾಳು, ಹಾಗಾಗಿ ನಾನು 1 ಸ್ಪೂನ್ ಅಷ್ಟು ಮಾತ್ರ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು 2 ವಿಷಲನ್ನ ಕೂಗಿಸ್ಕೊಳ್ಳೋಣ. 3 ವಿಷಲ್ ಬೇಕು ಅಂದ್ರೆ ಕೂಗಿಸ್ಕೋಬಹುದು, 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಇದನ್ನ 2 ವಿಷಲ್ ಕೂಗಿಸ್ಕೊಂಡಾಗಿದೆ. ಇವಾಗ ಮೊಳಕೆ ಕಾಳು ಸಹ ಬೆಂದಿದೆ. ಇದರಲ್ಲಿ ಸ್ವಲ್ಪ ನೀರು ಸಹ ಇದೆ. ಮೊಳಕೆ ಕಾಳು ಮತ್ತು ನೀರು ಎರಡನ್ನೂ ಸಹ ನಾನು ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಇದರಿಂದಲೇ ನಾವು ಬಸ್ಸಾರನ್ನ ಮಾಡೋಣ. ನೀರನ್ನ ವೇಸ್ಟ್ ಮಾಡಬೇಡ್ರಿ. ಅದೇ ನೀರಿನಲ್ಲಿ ನಾವು ಇವಾಗ ಬಸ್ಸಾರನ್ನ ಮಾಡ್ತಾ ಇದೀವಿ. ನೀರನ್ನ ಪೂರ್ತಿಯಾಗಿ ಬಸ್ಕೊಳ್ಳೋಣ. ನೋಡಿ, ನೀರು ಮತ್ತು ಮೊಳಕೆ ಕಾಳನ್ನು ಎರಡನ್ನೂ ಸಹ ನಾನು ಬೇರೆ ಬೇರೆ ಮಾಡಿದ್ದೀನಿ. ಬನ್ನಿ, ಫಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು, ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾನು 2 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾನು ಈರುಳ್ಳಿ, ಫಸ್ಟ್ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕೊಂಡು ಸ್ವಲ್ಪ ಹಸಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಆಗುತ್ತೆ, ಅಷ್ಟೇ ರುಚಿಯನ್ನು ಸಹ ಹೊಂದಿರುತ್ತೆ. ನೋಡಿ, ಈರುಳ್ಳಿಯನ್ನು ಸಹ ಹುರಿದಾದ ಮೇಲೆ ಇದಕ್ಕೆ ನಾವು ಟೊಮೊಟೊ ಹಣ್ಣು, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕಿ ನಾನು ಹುರಿತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಸಾರನ್ನ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಮೆಣಸಿಕಾಯಿನ ಹಾಕೊಳ್ಳಿ. ನಾನು 3 ರಿಂದ 4 ಮೆಣಸಿಕಾಯಿನ ಹಾಕೊಂಡಿದ್ದೀನಿ. ಹಸಿ ಮೆಣಸಿಕಾಯಿ ಬೇಕಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಒಣ ಮೆಣಸಿಕಾಯಿನೂ ಹಾಕೋಬಹುದು. ಅದರಲ್ಲೂ ಒಣ ಮೆಣಸಿಕಾಯಿ ಹಾಕಿ ಮಾಡಿದ್ರೆ ತುಂಬಾನೇ ರುಚಿ ಇರುತ್ತೆ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಕಾಳು ಹಾಕಿ ಈಗ ಇದನ್ನ ಹಸಿ ಹಸಿ ಘಮ ಘಮ ಹೋಗೋವರೆಗೂ ನಾವು ಹುರ್ಕೊಳ್ಳೋಣ. ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಹುರಿಬೇಕು. ಬನ್ನಿ, ಇದನ್ನ ನಾವು ಪೂರ್ತಿ ಹುರಿದಾದ ಮೇಲೆ ತಣ್ಣಗಾಗಕ್ಕೆ ಬಿಡೋಣ. ಇದನ್ನ ನಾವು ಜಾರಿಗೆ ತೆಗಿಯೋಣ. ರುಬ್ಬದಕ್ಕೆ ನಾವು ಒಂದು ಜಾರಿಗೆ ತೆಗಿತಾ ಇದ್ದೀವಿ. ನೋಡಿ, ಎಲ್ಲದನ್ನೂ ಹಾಕೊಂಡಾದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ, ಹುಣಸೆ ಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಳೋಣ. ಸ್ವಲ್ಪ ಹಾಕಬೇಕು, ಯಾಕೆಂದ್ರೆ ಟೊಮೊಟೊ ಹಣ್ಣನ್ನು ಸಹ ಹಾಕೊಂಡಿದೀವಿ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನ ನಯಸ್ಸಾಗಿ ರುಬ್ಬೋಣ. ನೋಡಿ, ನಾವು ಕಾಳು ಮತ್ತು ನೀರನ್ನು ಬೇರೆ ಮಾಡಿದ್ವಲ್ಲ, ರುಬ್ಬಿರೋದನ್ನು ಸಹ ನಾನು ನೀರಿನ ಒಳಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸಹ ನಾವು ಸೇರಿಸಿ ಹಾಕೊಳ್ಳೋಣ. ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ಈಗ ಇದನ್ನ ನಾವು ಮಿಕ್ಸ್ ಮಾಡಿಕೊಂಡು, ನಾವು ಉಪ್ಪನ್ನ ಹಾಕಿದ್ವಿ, ಈಗ ನೋಡಿ ಉಪ್ಪನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು,
ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಸಾಂಬಾರ್ ರೆಡಿ ಆಯ್ತು. ಬನ್ನಿ ಅದೇ ಬಾಣಲಿಗೆ ನಾವು ಕಾಳಿಗೂ ಸಹ ಒಗ್ಗರಣೆಯನ್ನ ಹಾಕೋಣ. ಕಾಳಿಗೆ ಒಗ್ಗರಣೆ ಹಾಕೋದಕ್ಕೆ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ. ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಅಷ್ಟು ಸಾಸಿವೆ, ಇದಕ್ಕೆ ನಾವು ಒಣಮೆಣಸಿಕಾಯಿನೇ ಯೂಸ್ ಮಾಡ್ತಾ ಇದ್ವಿ. ಬೇಕು ಅಂದ್ರೆ ಹಸಿಮೆಣಸಿಕಾಯಿನೂ ಹಾಕಬಹುದು. ಒಣಮೆಣಸಿಕಾಯಿ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ನಾವು ಹಸಿ ಹಸಿ ಘಮ ಘಮ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ಆಮೇಲೆ ನಾವು ಇದಕ್ಕೆ ನಾವು ಬೇಯಿಸ್ಕೊಂಡಂತ ಹುಳ್ಳಿಕಾಳು, ಮೊಳಕೆ ಕಾಳನ್ನು ಸಹ ಹಾಕೊಳ್ಳೋಣ. ನೋಡಿ ತುಂಬಾ ರುಚಿಯಾಗಿರುತ್ತೆ. ಇದು ಪೌಷ್ಟಿಕಾಂಶವನ್ನು ಸಹ ಹೊಂದಿರುತ್ತೆ. ದಿನ ಮಾಡಿಕೊಟ್ರು ಮಕ್ಕಳಿಗೆ ಬೇಡ ಅನ್ನಲ್ಲ, ಅಷ್ಟು ಪೌಷ್ಟಿಕಾಂಶನೂ ಸಹ ಹೊಂದಿರುತ್ತೆ. ನೋಡಿ ಹುಳ್ಳಿಕಾಳನ್ನು ಹಾಕಿದೀವಿ. ನಾವು ಉಪ್ಪನ್ನ ಬೇಯೋದಕ್ಕೂ ಸಹ ಹಾಕಿದ್ವಿ, ಹಾಗಾಗಿ ನಾವು ನೋಡಿ ಹಾಕೋಬೇಕು. ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಮಾತ್ರ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಕಿ ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಮೊಳಕೆ ಕಾಳು ಇದ್ಬಿಟ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆ ಹಣ್ಣಿನ ರಸ, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ ಮೇಲೆ ನಾವು 1-2 ನಿಮಿಷ ಇದನ್ನ ಬಿಸಿ ಮಾಡ್ಕೊಳ್ಳೋಣ. ಬಹಳ ಹೊತ್ತು ಬೇಡ, 1 ನಿಮಿಷ ಇಲ್ಲ 2 ನಿಮಿಷ ಮಾತ್ರ ಬಿಸಿ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ನೋಡಿ ಕಾಳು ಸಹ ರೆಡಿ ಆಯ್ತು, ಹಾಗೆ ಸಾಂಬಾರು ಸಹ ರೆಡಿ ಆಯ್ತು. ಈಗ ಸಾಂಬಾರು ಸಹ ಕುದಿಯೋದಕ್ಕೆ ಇಟ್ಟಿದ್ದೀವಿ. ಹುಳ್ಳಿ ಕಾಳಿನ ಮೊಳಕೆ ಸಾರು ಸಹ ಇವಾಗ ಮಳ್ತಾ ಇದೆ. ಅನ್ನಕ್ಕೆ ಮುದ್ದೆಗೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ತುಂಬಾನೇ ರುಚಿಯನ್ನು ಸಹ ಹೊಂದಿರುತ್ತೆ. ಸಾರು ಸಹ ಇವಾಗ ಮಳ್ತಾ ಇದೆ, ಕುದಿತಾ ಇದೆ. ತುಂಬಾನೇ ರುಚಿಯನ್ನು ಸಹ ಹೊಂದಿರುತ್ತೆ. ಬನ್ನಿ, ಮೊಳಕೆ ಕಾಳಿನ ಬಸ್ಸಾರು ಸಹ ಇವಾಗ ರೆಡಿ ಆಯ್ತು, ಹಾಗೆ ಕಾಳು ಸಹ ಇವಾಗ ರೆಡಿ ಆಗಿದೆ. ಆಹಾ, ಇದನ್ನ ಇವಾಗ ನಾವು ಮುದ್ದೆ ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಬನ್ನಿ, ಕಾಳು ಮತ್ತು ಮುದ್ದೆ ಸಾರು, ರುಚಿಕರವಾದ ಟೇಸ್ಟಿಯಾದ ಬಸ್ಸಾರು ಸಹ ಈಗ ರೆಡಿ ಆಗಿದೆ. ಬನ್ನಿ, ಎರಡನೆಯ ಸಾಂಬಾರ್ ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಬನ್ನಿ ಇವಾಗ ಎರಡನೇ ಸಾಂಬಾರನ್ನ ನಾವು ಮಾಡೋಣ. ಅದು ಇನ್ನೂ ಸಿಂಪಲ್ ಆಗಿ ಬೇಗನೆ ಆಗೋಗುತ್ತೆ. ತುಂಬಾನೇ ರುಚಿಯಾದ ಟೇಸ್ಟಿಯಾದ ಸಾಂಬಾರ್. ಬನ್ನಿ, ಫಸ್ಟ್ ನಾವು ಒಂದು ಕುಕ್ಕರ್ ಅನ್ನ ತಗೊಂಡು ಕುಕ್ಕರಿಗೆ ಇನ್ನು ಅರ್ಧ ಉಳಿಸಿದ್ವಲ್ಲ ಮೊಳಕೆ ಕಾಳು, ಅಷ್ಟನ್ನು ಸಹ ನಾವು ಹಾಕೊಳ್ಳೋಣ. ಇದನ್ನ ಒಂದು ಸಲಿ ನಾವು ತೊಳೆದು ಇಟ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಆಲೂಗೆಡ್ಡೆ ಒಂದು, ಹಾಗೆ ಟೊಮೊಟೊ ಇವೆರಡನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಬರೀ ಮೊಳಕೆ ಕಾಳಿಂದ ಮಾಡಿದ್ರೆ ಅಷ್ಟು ರುಚಿ ಅನ್ಸಲ್ಲ. ಒಂದ್ಸಲ ಈ ತರ ಆಲೂಗೆಡ್ಡೆ, ಟೊಮೊಟೊ ಹಣ್ಣು ಎಲ್ಲ ಹಾಕಿ ಮಸಾಲೆ ರುಬ್ಬಾಕ್ ಮಾಡಿದ್ರೆ ತುಂಬಾನೇ ರುಚಿಯನ್ನ ಹೊಂದಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ನಾನು 1 ಸ್ಪೂನ್ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ. 1 ಲೋಟ ನೀರು ಇಷ್ಟನ್ನು ಹಾಕಿ ನಾವು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. 3 ವಿಷಲ್ ಬೇಡ, 2 ವಿಷಲನ್ನ ಕೂಗಿಸ್ಕೊಳ್ಳೋಣ. ಬನ್ನಿ, ಇವಾಗ ಕುಕ್ಕರ್ ಆಗೋದ್ರೊಳಗೆ ನಾವು ಬೇಳೆ ಬೇಯೋದ್ರೊಳಗೆ ಒಂದು ಜಾರನ್ನ ತಗೊಂಡು ಜಾರಿಗೆ ಸ್ವಲ್ಪ ಕಾಯಿ ತುರಿ, 2 ಪೀಸ್ ಅಷ್ಟು ಚಕ್ಕೆ, ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ನಾನು 2 ಸ್ಪೂನ್ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಟೊಮೊಟೊ ಹಣ್ಣನ್ನು ಸಹ ನಾವು ಹಾಕಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹಣ್ಣು ಮಾತ್ರ ಹಾಕೊಳ್ತಾ ಇದ್ದೀವಿ. 1 ಬೆಳ್ಳುಳ್ಳಿ ಅಸ್ಲು, ಸ್ವಲ್ಪ ನೀರನ್ನು ಸಹ ಹಾಕಿ ಇದನ್ನ ನಾವಿವಾಗ ನಯಸ್ಸಾಗಿ ರುಬ್ಕೊಳ್ಳೋಣ.
ನೋಡಿ ಈಗ ಮಸಾಲೆನೂ ಸಹ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವಿವಾಗ ಮೊಳಕೆ ಕಾಳನ್ನು ಸಹ ಬೇಯಕ್ಕಿಟ್ಟಿದ್ವಲ್ಲ, ಈಗ ಬೆಂದಿರೋದು ಸಹ ಇವಾಗ ರೆಡಿಯೇ ಆಗಿದೆ. ನೋಡಿ 2 ವಿಷಲ್ ಕೂಗಿದ್ರೆ ಸಾಕು, ಬೇಗನೆ ಮೆತ್ತಗಾಗ್ಬಿಡುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು. ನೋಡಿ ಇವಾಗ ನಾವು ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆ ಕಾದ ಮೇಲೆ ಅದಕ್ಕೆ ನಾವು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಸಾಸಿವೆ ಚಟ ಚಟ ಅಂದ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಮತ್ತು ಕರ್ಬೇ ಸೊಪ್ಪನ್ನು ಹಾಕಿ ಹುರ್ಕೊಳ್ಳೋಣ. ಹಸಿ ಘಮ ಘಮ ಹೋಗೋವರೆಗೂ ನಾವು ಹುರ್ಕೋಬೇಕು. ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಈಗ ಹುರಿದ ಆದ ಮೇಲೆ ನಾವು ಬೇಯಿಸ್ಕೊಂಡಿರುವಂತ ಮೊಳಕೆ ಕಾಳನ್ನು ಸಹ ಹಾಕೊಳ್ಳೋಣ. ಅದನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ರುಬ್ಬಿರುವಂತ ಮಿಶ್ರಣವನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ರುಬ್ಬಿರೋದನ್ನು ಸಹ ನಾವು ಹಾಕೊಂಡು ಆಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ನೀರನ್ನು ಹಾಕಿ ನಾವು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ನೋಡಿ ಬೇಗನೆ ಆಗೋಗುತ್ತೆ. ಇದು ಸಾಂಬಾರ್ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ನಾವು ಹಾಕೊಳ್ತಾ ಇದ್ದೀವಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬೇಗನೆ ಆಗುವಂತ ಹುಳ್ಳಿಕಾಳಿನ ಸಾಂಬಾರು. ಬನ್ನಿ ಇವಾಗ ಮಿಕ್ಸ್ ಮಾಡಾಗಿದೆ. ನಾವು ಉಪ್ಪನ್ನ ಬೇಯೋದಕ್ಕೆ ಹಾಕಿದ್ವಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಹಾಕೋಬೇಕು. ಆಮೇಲೆ ಇದಕ್ಕೆ ನಾವು ಸಾಂಬಾರ್ ಪುಡಿ, ಮನೇಲೆ ಮಾಡಿರುವಂತ ಹೋಮ್ಮೇಡ್ ಸಾಂಬಾರ್ ಪುಡಿನೂ ಸಹ ನಾವು 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಅಷ್ಟು ನಾವು ಹಾಕೊಳ್ತಾ ಇದ್ದೀವಿ. ಈಗ ಇದನ್ನ ಮಿಕ್ಸ್ ಮಾಡಿ ಇದನ್ನ 10ರಿಂದ 15 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ನಾವು ಕುದಿಯೋದಕ್ಕೆ ಬಿಡೋಣ. ಹಾಗೆ ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಯಿತು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸಿಂಪಲ್ ಆಗಿ ಬೇಗನೆ ಮಾಡುವಂಥ ಪೌಷ್ಟಿಕ ಅಂಶವನ್ನು ಹೊಂದಿರುವ ಹುಳ್ಳಿಕಾಳಿನ 2 ರೀತಿಯ ಸಾಂಬಾರ್ಗಳು ಸಹ ಇವಾಗ ರೆಡಿಯಾಗಿದೆ. ಇದು ಸಹ ನಾವು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಹಾಕೊಂಡು ಊಟ ಮಾಡಿದರೆ ಇನ್ನೂ ರುಚಿಯನ್ನು ಕೊಡುತ್ತೆ. ಸಿಂಪಲ್ ಹಂಗೆ ಟೇಸ್ಟಿಯಾದ ಹುಳ್ಳಿಕಾಳಿನ ಸಾಂಬಾರ್ಗಳು ಸಹ ಇವಾಗ ರೆಡಿ. ಅದ್ರ ಜೊತೆ ನಾವು ಉಪ್ಪಿನಕಾಯಿ, ಹಪ್ಪಳ ಎಲ್ಲವನ್ನೂ ಹಾಕೊಂಡು ಊಟ ಮಾಡಿದರೆ ಇನ್ನೂ ರುಚಿಯನ್ನು ಕೊಡುತ್ತೆ. ಥ್ಯಾಂಕ್ ಯು. ಬಾಯ್.